ಹ್ಯಾಬಿಟ್ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ? ಒಳ್ಳೆ ಪ್ರಶ್ನೆ. ಹ್ಯಾಬಿಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆ್ಯಕ್ಷನ್ ತಗೋಬೇಕು. ಓಕೆ, ನೀವು ಹೋಗಿ ಒಂದು ಸ್ಟಾರ್ಟ್ ಮಾಡಿ. ಓಕೆ, ಅದಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ ನೀವು ಒಂದು ಕುತ್ಕೊಂಡು ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ, ಓಕೆ, ನಾನು ನನ್ನ ಮಿಸ್ಸಸ್ ನಂದು ಇನ್ಕಮ್ ಎಷ್ಟಿದೆ, ನಮಗೆ ಖರ್ಚು ಎಷ್ಟಿದೆ ಅಂತ ನೀವೊಂದು ಅನಾಲಿಸಿಸ್ ಮಾಡಬೇಕು. ಜನರಲಿ ನಾವು ಇಂಡಿಯನ್ಸ್ ಆರ್ ವೆರಿ ಗುಡ್ ಇನ್ ಮೆಂಟಲ್ ಕ್ಯಾಲ್ಕುಲೇಷನ್. ಓಕೆ, ನನಗೊಂದು 1 ಲಕ್ಷ ರೂಪಾಯಿ ಇನ್ಕಮ್ ಇದೆ, ಒಂದು 60,000 ರೂಪಾಯಿ 70,000 ರೂಪಾಯಿ ಖರ್ಚಿದೆ, 30,000 ರೂಪಾಯಿ ಉಳಿಬೇಕು ಅಂತ ಹೇಳಿ ಉಳಿತದೆ ಅಂತ ಹೇಳಿ ಒಂದು ಭಾವನೆ. ಬಟ್ ಆಕ್ಚುಲಿ ನೀವು ಕೂತ್ಕೊಂಡು ಒಂದು ಲೆಕ್ಕಾಚಾರ ಮಾಡಿದ್ರೆ ಆ 30,000 ಬರುತ್ತೆ, ಹೌದು, ಬಟ್ ಆ 30,000 ಎಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ? ಸೊ ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಹೋಲ್ ಇನ್ ದ ಬಕೆಟ್ ಅಂತ ಹೇಳ್ತೀವಿ. ಓಕೆ, ನೀವು ದುಡ್ದು ಆ ಬಕೆಟ್ ಅಲ್ಲಿ ದುಡ್ಡು ಹಾಕ್ತಾ ಇದ್ದೀರಾ, ಬಟ್ ಆ ಬಕೆಟ್ ಅಲ್ಲಿ ದುಡ್ಡು ಉಳಿತಾ ಇಲ್ಲ. ಅದಕ್ಕೊಂದು ತೂತಿದೆ, ಆ ತೂತು ಹುಡುಕ್ಬೇಕು ಫಸ್ಟ್. ಓಕೆ, ಸೊ ಅದಕ್ಕೆ ಒಂದು ಬಜೆಟಿಂಗ್ ಅಂತ ಮಾಡ್ಬೇಕು. ಬಜೆಟಿಂಗ್ ಮಾಡಿ ಆದ್ಮೇಲೆ ನಿಮ್ಗೆ ಕಾಣುತ್ತೆ, ಓಕೆ, ನನಗೆ ಒಂದು 5,000 ರೂಪಾಯಿ ಉಳಿಸ್ಬೋದು. ನಮಗೆ ಕಾಲೇಜಸ್ ಅಲ್ಲಿ ಕಲ್ಸ್ಕೊಟ್ಟಿದ್ದೇನು, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಅಂತ ಹೇಳಿ. ಸೊ ಈ ಒಂದು ಫಾರ್ಮುಲಾ ಏನಿದೆ ಆಕ್ಚುಲಿ ಪ್ರಾಕ್ಟಿಕಲಿ ನಾವು ಮಾಡ್ಲಿಕ್ಕೆ ಹೋದ್ರೆ ಅಷ್ಟೊಂದು ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಆಲ್ವೇಸ್ ಝೀರೋ. ಸೊ ಹೀಗಿರ್ಬೇಕಾದ್ರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಸೊ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ನಿಮ್ಮ ಮೊದಲ ಖರ್ಚೆ ಉಳಿತಾಯ, ಅದನ್ನು ಮಾಡಬೇಕು. ಸೊ ಇದು ತುಂಬ ಕಷ್ಟ ಇದೆ, ಸುಲಭ ಇಲ್ಲ ಹೇಳಿದಷ್ಟು. ಸೊ ಇನ್ಕಮ್ ಮೈನಸ್ ಸೇವಿಂಗ್ಸ್. ಸೊ ನಾನು 5,000 ಸೇವ್ ಮಾಡಿಯೇ ಮಾಡ್ತೀನಿ, ನಾನೊಂದು ಇನ್ನು 2,000 ರೂಪಾಯಿ ಸೇವ್ ಮಾಡಿಯೇ ಮಾಡ್ತೀನಿ ಅಂಥೇಳಿ ಮಾಡಿ ಉಳಿದದ್ದನ್ನು ಖರ್ಚು ಮಾಡಬೇಕು. ಬಾಸ್ ವಾಲಾ, ಬಿ ದ ಬಾಸ್.